ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರದಲ್ಲಿ ಜಾತಿಗಳ ನಡುವೆ ಕಿಚ್ಚು ಹೊತ್ಕೊಂಡಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲಿವರೆಗೆ ಅಂತಂದ್ರೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಸ್ವತಃ ಎಸ್ಪಿನೇ ಲಾಠಿ ಹಿಡ್ಕೊಂಡು ನಿಲ್ಲಬೇಕಾದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಪ್ರತಿಮೆ ವಿಚಾರಕ್ಕೆ ಎರಡು ಗುಂಪುಗಳು ಗಲಾಟೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ವು. ಪೊಲೀಸರು ಆ ಪರಿಸ್ಥಿತಿಯನ್ನು ನಿಭಾಯಿಸೋ ಪ್ರಯತ್ನ ಮಾಡಿದ್ರು. ಆದರೆ ಪರಿಸ್ಥಿತಿ ಕೈ ಮೀರೋ ಹಂತ ಹೋಯಿತು. ಎಸ್ಪಿನೇ ಸ್ವತಃ ಲಾಠಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಪ್ರಮುಖ ವೃತ್ತದಲ್ಲಿ ಪುತ್ಥಳಿ ನಿರ್ಮಾಣ ಆಗಬೇಕು ಅಂತ ಅವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಒಕ್ಕಲಿಗರು ಒತ್ತಾಯ ಮಾಡಿದ್ರೆ ಕೈವಾರ ತಾತಯ್ಯನವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಬಲಿಜಿಗರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಪ್ರತಿಮೆ ನಿರ್ಮಾಣ ಆಗಬೇಕು ಅನ್ನುವ ಜಟಾಪಟ್ಟಿ ಜೋರಾಗಿದೆ. ಏಕಕಾಲದಲ್ಲೇ ಸ್ಥಳಕ್ಕೆ ಎರಡೂ ಸಮುದಾಯದವರು ದೌಡಾಯಿಸಿದ್ರು. ನೂಕುನುಗ್ಲಾಯಿತು. ಪರಿಸ್ಥಿತಿ ನಿಯಂತ್ರಣ ಮಾಡೋದು ಬಹಳ ಕಷ್ಟ ಅನ್ನೋ ಪರಿಸ್ಥಿತಿ ಬಂತು. ಪೊಲೀಸರು ಬಂದರು. ಸ್ವತಃ ಎಸ್ಪಿ ಲಾಠಿ ಹಿಡ್ಕೊಂಡು ಅಲ್ಲಿ ಬಂದಂತಹ ಜನರನ್ನ ಚದುರಿಸೋ ಕೆಲಸ ಮಾಡಿದ್ರು. ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಎರಡು ಸೈಡಿಂದ ಚೆನ್ನಾಗಿ ಮಾತಾಡಿದ್ದೀನಿ. ಬೇಸಿಕಲಿ ವಿಷಯ ಏನಿದೆ, ಈ ಜಾಗ ಅಲ್ಲಿ ಜಮೀನಿದೆ. ಆ ಜಮೀನ್ದು ಡಿಸ್ಪ್ಯೂಟ್ ಇದೆ. ಆ ಜಮೀನಲ್ಲಿ ಸ್ಟ್ಯಾಚ್ಯೂ ಹಾಕೋಕ್ಕೆ ಬಂದಿದ್ದಾರೆ. ಎರಡು ಸೈಡಿಂದ ಕಮ್ಯುನಿಟಿ ಅವರು ಅವಕಾಶ ಕೇಳ್ತಾ ಇದ್ದಾರೆ ಕಿ ನಮಗೆ ಅವಕಾಶ ಕೊಡಿ ಸ್ಟ್ಯಾಚ್ಯೂ ಹಾಕೋಕ್ಕೆ. ಸೊ ಒಂದು ಸೈಡಿಂದ ಜನ ಇವತ್ತು ಒಳಗಡೆ ಹೋಗಿ ಏನಾದರೂ ಟ್ರೈ ಮಾಡಿದ್ದಾರೆ ಗುದ್ಲಿ ಪೂಜೆ ವಗೇರೆ ಮಾಡೋಕ್ಕೆ. ಇನ್ನೊಬ್ಬರು ಸೈಡ್ಗೆ ಈಗ ಗೊತ್ತಾಗಿದೆ, ಅವರು ಕೂಡ ಇಲ್ಲಿ ಬಂದು ಕಿ ನಮಗೆ ಕೂಡ ಅವಕಾಶ ಕೊಡಿ ಅಥವಾ ಅದರ್ವೈಸ್ ಅವರಿಗೆ ಸ್ಟಾಪ್ ಮಾಡಿ ಈ ಥರ ಹೇಳಿದ್ದಾರೆ. ಸೊ ಎರಡು ಸೈಡಿಂದ ಮಾತಾಡಿದ್ದೀವಿ. ಅವರಿಗೆ ಕ್ಲಿಯರಾಗಿ ಹೇಳಿದ್ದೀವಿ, ಕಾನೂನು ಬಾಹಿರಾಗಿ ಏನು ಕೆಲಸ ಮಾಡಬಾರ್ದು ಎಚ್ಚರಿಕೆ ಕೊಟ್ಟಿದ್ದೀವಿ ಮತ್ತು ರಿಕ್ವೆಸ್ಟ್ ಮಾಡಿದ್ದೀವಿ ಕಿ ಎಲ್ಲರೂ ಸಹಕಾರ ಕೊಡಿ. ಮಲ್ಲಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಪ್ಪ, ಯಾಕೆ ಗಲಾಟೆ, ಯಾವ ಸಮುದಾಯದವರ ಗಲಾಟೆ, ಏನವರ ವಾದ, ಪರಿಸ್ಥಿತಿ ಈ ಕ್ಷಣದ ಮಾಹಿತಿ ಏನು? ಪ್ರಣತ್ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ KSRTC ಬಸ್ ನಿಲ್ದಾಣ ಇದೆ. ಆ ಸಮೀಪ ಇರುವಂತ 3-4 ಗುಂಟೆ ಸರ್ಕಾರಿ ಜಾಗದಲ್ಲಿ ಕೈವಾರ ತಾತಯ್ಯನವರು ಪ್ರತಿಮೆ ಸ್ಥಾಪನೆ ಪುತ್ಥಳಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಬಲಿಗ ಸಮುದಾಯ ಇವತ್ತು ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಆದ್ರೆ ಇದೇ ಸ್ಥಳದಲ್ಲಿ ಅವಳಿ ಬೈರೇಗೌಡರ ಪುತ್ಥಳಿ ನಿರ್ಮಾಣ ಮಾಡ್ಬೇಕು. ಯಾಕಂದ್ರೆ ಗುಡಿಬಂಡೆ ಕೆರೆಯ ನಿರ್ಮಾತೃ ಅವರು, ಹಂಗಾಗಿ ಅವರ ಪುತ್ಥಳಿ ನಿರ್ಮಾಣ ಮಾಡ್ಬೇಕಂತ ಹೇಳ್ಬಿಟ್ಟು ಒಕ್ಕಲಿಗ ಸಮುದಾಯ ಪಟ್ಟಿತ್ತು. ಈ ನೆಲೆಯಲ್ಲಿ ಎರಡೂ ಸಮುದಾಯಗಳ ನಡುವೆ ರೀತಿ ಜಟಾಪಟಿ ಅಂದ್ರೆ ನೂಕುನುಗ್ಗಲಿಗೆ ಕಾರಣವಾಗಿ ಸ್ವಪ್ರತಿಷ್ಠೆಗೆ ಕಾರಣವಾಯಿತು. ಮತ್ತೆ ಏಕಕಾಲದಲ್ಲಿ ಎರಡೂ ಸಮುದಾಯಗಳ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ರಿಂದ ತೀವ್ರ ಉಂಟಾಗಿ ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೋಕ್ಸಿ ಅವರ ನೇತೃತ್ವದಲ್ಲಿ ಪೊಲೀಸರು ಅವ್ರನ್ನ ಮನವೊಲಿಸುವಂತ ಕಾರ್ಯ ಮಾಡಿದ್ರು. ಆದ್ರೆ ಯಾವುದೇ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ದಿದ್ದಾಗ ಲಾಠಿ ಹಿಡಿದು ನೂಕುನುಗ್ಗಲನ್ನ ನಿಭಾಯಿಸುವಂತ ಪರಿಸ್ಥಿತಿ ಬಂತು ಅಂತ ಹೇಳ್ಬೋದು. ಅಲ್ಲದೆ ಗುಡಿಬಂಡೆ ತಹಸೀಲ್ದಾರ್ ಸಿಫತ್ತುಲ್ಲಾ ಅವರ ನೇತೃತ್ವದ ಸಹ ಈ ಎರಡು ಸಮುದಾಯಗಳ ಮುಖಂಡರ ಶಾಂತಿ ಸಭೆ ನಡೆಸಿ ಈ ಸರ್ಕಾರಿ ಜಾಗದಲ್ಲಿ ಎರಡು ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಒಂದು ಸಮುದಾಯ ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಜಾಗ ಮೂಲತಃ ನಮ್ದು ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ರಿಂದ ಸದ್ಯಕ್ಕೆ ಯಾವುದೇ ಕಾರ್ಯ ಮಾಡದಂತೆ ತಾಲೂಕು ಆಡಳಿತ ನಿರ್ಬಂಧ ಏರಿದೆ. ಅಲ್ಲದೆ ಪೊಲೀಸರು ಸಹ ಉಭಯ ಸಮುದಾಯಗಳ ಮುಖಂಡರಿಗೆ ಬುದ್ಧಿವಾದ ಹೇಳಿ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಇರ್ಬೇಕಂತ ಬಿಟ್ಟು ಬುದ್ಧಿವಾದ ಹೇಳಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಇದನ್ನ ಸಭೆ ಮತ್ತು ಸಭೆಗಳ ಮೂಲಕ ಇತ್ಯರ್ಥಪಡಿಸೋಣ ಅಂತ ಬಿಟ್ಟು ಸದ್ಯಕ್ಕೆ ತಾತ್ಕಾಲಿಕವಾಗಿ ವಿರಾಮ ಕೊಟ್ಟಿದ್ದಾರೆ ಅಂತ ಹೇಳುದು. ಅಲ್ಲದೆ ಈ ಮುಂದೆ ಈ ರೀತಿ ಯಾವ್ದು ಕ್ರಮ ಕೈಗೊಂಡ್ರೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಣತ್, ಥ್ಯಾಂಕ್ ಯು ಮಲ್ಲಪ್ಪ ಮಾಹಿತಿಗೆ.